ಇಷ್ಟು ದಿವಸ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಾರ್ನ್ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಈಗ ಇರಾನ್ ಯುಎಸ್ ಇಸ್ರೇಲ್ಗೆ ವಾರ್ನ್ ಮಾಡ್ತಾ ಇದೆ. ಇರಾನ್ ಜನರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸ್ತಾ ಇದ್ರು ಇಸ್ರೇಲ್ ಹಾಗೇನೆ ಅಮೆರಿಕ ಇಸ್ರೇಲ್ಗೆ ಈಗ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಇರಾನ್ ಅಧಿಕಾರಿಗಳ ಖಾಸಗಿ ನಿವಾಸಗಳನ್ನೇ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತೀವಿ, ಖಾಸಗಿ ನಿವಾಸಗಳನ್ನ. ಅಧಿಕಾರಿಗಳು ಮಾತ್ರ ಬರೋದಿಲ್ಲ, ಖಾಸಗಿ ನಿವಾಸಗಳು ಅಂದಾಗ ಅವರ ಇಡೀ ಫ್ಯಾಮಿಲಿ ಬರುತ್ತೆ. ಈ ಒಂದು ವಾರ್ನಿಂಗ್ ಕೊಡ್ತಾ ಇರುವಂತದ್ದು ಇರಾನ್ ಅಮೆರಿಕ ಇಸ್ರೇಲ್ಗೆ. ಅಧಿಕಾರಿಗಳ ಖಾಸಗಿ ನಿವಾಸಗಳನ್ನ ನಾವು ಟಾರ್ಗೆಟ್ ಮಾಡಿರ್ತೀವಿ ಅಂತ ಎಚ್ಚರಿಕೆನ ಈಗ ನೀಡಿರುವಂತದ್ದು. ಎಷ್ಟು ದಿವಸ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಾರ್ನ್ ಮಾಡ್ತಾ ಇತ್ತು, ಈಗಲೇ ಯುದ್ಧ ನಿಲ್ಲಿಸಲಿಲ್ಲ ಅಂದ್ರೆ ಇನ್ನೂ ಅತಿರೇಕಕ್ಕೆ ಹೋಗಿ ನಾವು ದಾಳಿಯನ್ನ ನಡೆಸ್ತೀವಿ, ಯಾರನ್ನೂ ಉಳಿಸೋದಿಲ್ಲ ಇರಾನ್ನಲ್ಲಿ ಅಂತ ಅದೇ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು ಇಸ್ರೇಲ್ ಹಾಗೇನೆ ಅಮೆರಿಕ. ಈಗಾಗಲೇ ಎಷ್ಟೋ ನಾಯಕರುಗಳನ್ನ, ಇರಾನ್ನ ನಾಯಕರುಗಳನ್ನ, ಪರಮೋಚ್ಚ ನಾಯಕನನ್ನೇ ಕೊಂದಾಗಿದೆ. ಇನ್ನು ಸೇನಾ ನೆಲೆಗಳನ್ನ ದಾಳಿ ಮಾಡಿ, ಸೇನಾ ನೆಲೆಗಳಲ್ಲಿ ಇದ್ದಂತಹ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಧ್ವಂಸ ಮಾಡೋಕೆ ಅಮೆರಿಕ ಟಾರ್ಗೆಟ್ ಮಾಡಿತ್ತು. ಈಗ ಇರಾನ್ನ ಟರ್ನ್ ಅಂತ ಹೇಳ್ಬೋದು. ಇರಾನ್ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ, ನಿಮ್ಮ ಅಧಿಕಾರಿಗಳೆಲ್ಲ ಇರ್ತಾರಲ್ವಾ ಅವರ ಇಡೀ ಫ್ಯಾಮಿಲಿನೇ ಧ್ವಂಸ ಮಾಡ್ತೀವಿ, ಯಾರನ್ನೂ ಕೂಡ ಉಳಿಸೋದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಇರಾನ್. ಈಗ ಎಚ್ಚರಿಕೆ ಮುಂದುವರೆದಂತೆ ಇನ್ನೂ ಕಟ್ಟೆಚ್ಚರವನ್ನ ನೀಡ್ತಾ ಇದೆ. ಅಮೆರಿಕ ಇಸ್ರೇಲ್ ದಾಳಿಗೆ ನಾವು ಹೆದರೋದಿಲ್ಲ ಅಂತಿರುವಂತದ್ದು ಇರಾನ್. ಎರಡೂ ದೇಶಗಳ ದಾಳಿಗಳನ್ನ ಸಮರ್ಥವಾಗಿ ಎದುರಿಸ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಎರಡೂ ದೇಶಗಳ ದಾಳಿಯನ್ನ ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಎದುರಿಸ್ತೀವಿ. ಇಸ್ರೇಲ್ ಕಾರ್ಯಾಚರಣೆಗೆ ಅಮೆರಿಕ ಸೇನೆ ಬೆಂಬಲ ನೀಡಿದೆ. ಇನ್ನು ಅಮೆರಿಕ ತಪ್ಪು ನಿರ್ಧಾರಗಳನ್ನ ಕೈಗೊಳ್ತಿದೆ ಅಂತ ಹೇಳ್ತಾ ಇರುವಂತದ್ದು ಇರಾನ್. ಅಮೆರಿಕ ಇಸ್ರೇಲ್ ನೆಲೆಗಳ ಮೇಲೆ ನಾವು ಪ್ರತಿದಾಳಿ ನಡೆಸ್ತೀವಿ, ಎರಡು ದೇಶಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದೆ ಇರಾನ್. ಇನ್ನು ಅಮೆರಿಕ ಇಸ್ರೇಲ್ಗೆ ಇದು ಮತ್ತೊಂದು ಹಂತದ ಎಚ್ಚರಿಕೆ ಇರಾನ್ ನೀಡ್ತಾ ಇರುವಂತದ್ದು. ನಿಮ್ಮ ಎಷ್ಟೇ ಸ್ಟ್ರಾಂಗ್ ದಾಳಿ ಬಂದ್ರೂ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತೀವಿ, ಹೆದರೋದೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಇರಾನ್. ಇಬ್ಬರು ಅಷ್ಟು ಸ್ಟ್ರಾಂಗ್ ಆಗಿರುವಂತ ಅಮೆರಿಕ, ಅಷ್ಟೇ ಸ್ಟ್ರಾಂಗ್ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇರುವಂತ ಇಸ್ರೇಲ್, ಇಬ್ಬರು ಸೇರಿ ದಾಳಿಯನ್ನ, ಜಂಟಿ ದಾಳಿಯನ್ನ ನಡೆಸ್ತಾ ಇದ್ರೂ ಕೂಡ ಇರಾನ್ ಮಾತ್ರ ಯಾವತ್ತೂ ಸೋಲಲ್ಲ ನಾನು ಅಂತ ಮುಂದಾಗ್ತಾ ಇರುವಂತದ್ದು. ಹೀಗಿರುವಾಗ ಇರಾನ್ ಹಿಂದೆ ಯಾರಿದ್ದಾರೆ, ಅದ್ ಹೇಗೆ ಇರಾನ್ ಇಷ್ಟು ಒಬ್ಬಂಟಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಅಂತ ನೋಡ್ತಾ ಹೋದಾಗ ಇರಾನ್ಗೆ ಆಂತರಿಕವಾಗಿ ಸಪೋರ್ಟ್ ಮಾಡ್ತಾ ಇರುವಂತದ್ದು ರಷ್ಯಾ, ಚೀನಾ ಅಂತ ಹೇಳ್ಬೋದಾಗಿದೆ. ಅದಕ್ಕೇನೆ ಇರಾನ್ ನೀವೆಷ್ಟೇ